ಹಾಯ್ ಫ್ರೆಂಡ್ಸ್, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ನಲ್ಲಿ 170 ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಈ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ಈ ದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ ಅನ್ನೋದು ಇದು ಸೆಂಟ್ರಲ್ ಗವರ್ನಮೆಂಟ್ ಇಲಾಖೆ ಸ್ನೇಹಿತರೆ. ಇದೊಂದು ಸೆಂಟ್ರಲ್ ಗವರ್ಮೆಂಟ್ ಇಲಾಖೆ. ಈ ಇಲಾಖೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಎಒ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಸ್ನೇಹಿತರೆ. ಒಟ್ಟಾರೆಯಾಗಿ 170 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಅದರಲ್ಲಿ ಅಕೌಂಟ್ಸ್ ವಿಭಾಗಕ್ಕೆ 50 ಖಾಲಿ ಹುದ್ದೆಗಳದಾವ. ಜನರಲಿಸ್ಟ್ 120 ಹುದ್ದೆಗಳು ಖಾಲಿ ಅದಾವ. ಒಟ್ಟಾರೆಯಾಗಿ 170 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ 10 ಸೆಪ್ಟೆಂಬರ್ 2024. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ 29 ಸೆಪ್ಟೆಂಬರ್ 2024. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. 2 ಎಕ್ಸಾಮ್ ಬರ್ತವೆ ಸ್ನೇಹಿತರೆ, ಆಮೇಲೆ 1 ಇಂಟರ್ವ್ಯೂ ಬರ್ತದೆ. ಮೊದಲನೇ ಎಕ್ಸಾಮ್ ಅಥವಾ ಪ್ರಿಲಿಮಿನರಿ ಎಕ್ಸಾಮ್ 13 ಅಕ್ಟೋಬರ್ 2024 ನಡೀತದೆ. ನೆಕ್ಸ್ಟ್ ಮೇನ್ ಎಕ್ಸಾಮ್ 17 ನವೆಂಬರ್ 2024 ನಡೆಯಲಾಗ್ತದೆ ಅಂತ ಟೆಂಟೇಟಿವ್ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲೊಂದು ಅಫೀಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕ್ರಿ. ನೆಕ್ಸ್ಟ್ ಪೇಮೆಂಟ್ ಬಗ್ಗೆ ನೋಡೋದಾದ್ರೆ, ಪ್ರತಿ ತಿಂಗಳಿಗೆ 50,920 ರೂಪಾಯಿ ಬೇಸಿಕ್ ಪೇಮೆಂಟ್ ಆಗಿರ್ತದೆ ಸ್ನೇಹಿತರೆ. 50,925 ರೂಪಾಯಿ ಪ್ರತಿ ತಿಂಗಳದ ಬೇಸಿಕ್ ಪೇಮೆಂಟ್ ಸ್ನೇಹಿತರೆ ಇದು. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಯಾವುದೇ ಪದವಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಸಾಮಾನ್ಯ ಕೆಟಗರಿ ಅಭ್ಯರ್ಥಿಗಳಾಗಿದ್ರಿ ಅಂತಕೊಂಡು ಜನರಲ್ ಕ್ಯಾಂಡಿಡೇಟ್ಸ್ದವ್ರು ಆಗಿದ್ರಿ ಅಂತಂದ್ರೆ 60% ಅಂಕಗಳೊಂದಿಗೆ ಈ ಡಿಗ್ರಿಯನ್ನ ಪಾಸ್ ಮಾಡಬೇಕು. SC ST ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರಿ ಅಂತ ತಿಳ್ಕೊಳ್ರಿ. SC ST ಅಥವಾ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರಿ ಅಂತಂದ್ರೆ ನೀವು 55% ಅಂಕಗಳೊಂದಿಗೆ ಡಿಗ್ರಿಯನ್ನ ಪಾಸ್ ಮಾಡ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕನಿಷ್ಠ 21 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 30 ವರ್ಷ ಮೀರಿರಬಾರ್ದು. ಈ 30 ವರ್ಷದ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. SC ಅಥವಾ ST ಕೆಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕೆಟಗರಿಯ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾರೋ ಅಷ್ಟು ವರ್ಷದ ಮೇಲೆ 5 ವರ್ಷ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಸ್ನೇಹಿತರೆ. ಈ ರೀತಿ ವಯೋಮಿತಿ ಸಡಿಲಿಕೆಯನ್ನ ನೀಡಲಾಗ್ತದೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡೋದಾದ್ರೆ, ಮೊದಲು ಪ್ರಿಲಿಮಿನರಿ ಎಕ್ಸಾಮ್ ಅಂತ ಬರ್ತದೆ ಸ್ನೇಹಿತರೆ. ಈ ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಪಾಸ್ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೇನ್ ಎಕ್ಸಾಮ್ಗೆ ಆಯ್ಕೆ ಮಾಡಿಕೊಳ್ತಾರೆ. ಆಮೇಲೆ ಇಂಟರ್ವ್ಯೂ ಇರ್ತದೆ ಸ್ನೇಹಿತರೆ, ಇಂಟರ್ವ್ಯೂ ಇರ್ತದೆ. ಈ ರೀತಿ ನೇಮಕಾತಿಯನ್ನ ಮಾಡಿಕೊಳ್ಳಲಾಗ್ತದೆ. ಪ್ರಿಲಿಮಿನರಿ ಎಕ್ಸಾಮ್ದ ಬಗ್ಗೆ ನೋಡೋದಾದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ಸ್ನೇಹಿತರೆ. ಇದು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವ. 100 ಮಾರ್ಕ್ಸಿಂದ ಕ್ವಶನ್ಸ್ಗಳಲ್ಲಿ ಯಾವ ವಿಷಯದ ಮೇಲೆ 100 ಮಾರ್ಕ್ಸ್ ಕೇಳ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇಂಗ್ಲಿಷ್ 30 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ, ರೀಸನಿಂಗ್ ವಿಷಯದ ಮೇಲೆ 35 ಮಾರ್ಕ್ಸ್, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ವಿಷಯದ ಮೇಲೆ 35 ಮಾರ್ಕ್ಸ್. ಈ ರೀತಿ ಒಟ್ಟಾರೆಯಾಗಿ 100 ಮಾರ್ಕ್ಸಿಂದ ಕ್ವಶನ್ ಪೇಪರ್ ಆಗಿರ್ತದೆ ಸ್ನೇಹಿತರೆ. ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯೊಳಗೆ ಇರ್ತದೆ ಸ್ನೇಹಿತರೆ. ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯೊಳಗೆ ಇರ್ತದ. ಕನ್ನಡ ಭಾಷೆಯೊಳಗೆ ಇರಂಗಿಲ್ಲ, ಕನ್ನಡ ಭಾಷೆಯೊಳಗೆ ಇರಂಗಿಲ್ಲ ಸ್ನೇಹಿತರೆ. ಇಲ್ಲೇನಂತಂದ್ರೆ ಈ ಪ್ರಿಲಿಮಿನರಿ ಎಕ್ಸಾಮ್ದಾಗ ಅತಿ ಹೆಚ್ಚು ಅಂಕ ಗಳಿಸಿದ್ರಿ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಮೇನ್ ಎಕ್ಸಾಮ್ಗೆ ಆಯ್ಕೆ ಮಾಡ್ತಾರೆ. ಮೇನ್ ಎಕ್ಸಾಮ್ 200 ಮಾರ್ಕ್ಸಿಂದ ಮೇನ್ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಈ ಮೇನ್ ಎಕ್ಸಾಮ್ 200 ಮಾರ್ಕ್ಸಿಂದ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್, ಆಮೇಲೆ ಪ್ಲಸ್ 30 ಮಾರ್ಕ್ಸಿಂದ ಬರೆಯೋದಿರ್ತದೆ ಡಿಸ್ಕ್ರಿಪ್ಟಿವ್ ಅಂತಂದ್ರೆ ಕೈಲೇ ಬರೆಯೋದಿರುವುದಿಲ್ರಿ, ಕಂಪ್ಯೂಟರ್ನಲ್ಲೇ ಪ್ರಶ್ನೆಗಳು ಕಾಣ್ತಾವ, ನೀವು ಅಲ್ಲೇ ಟೈಪ್ ಮಾಡ್ಬೇಕು, ಅದೇ ಡಿಸ್ಕ್ರಿಪ್ಟಿವ್. ಈಗ ಎಸ್ಸೆ ಬರೀರಿ ಅಂತ ಕೊಟ್ರು ಅಂತ ತಿಳ್ಕೊಳ್ರಿ, ಕಂಪ್ಯೂಟರ್ನಲ್ಲಿ ಪ್ರಶ್ನೆ ಕಾಣ್ತಿರ್ತದ, ಕೀಬೋರ್ಡ್ನ ಮೂಲಕ ನೀವು ಅದನ್ನ ಟೈಪ್ ಮಾಡಿ ಕೊಡ್ಬೇಕು, ಅದೇ ಡಿಸ್ಕ್ರಿಪ್ಟಿವ್ ಸ್ನೇಹಿತರೆ. ಒಟ್ಟು 200 ಮಾರ್ಕ್ಸಿಂದ ಒಂದು ಪೇಪರ್ ಪ್ಲಸ್ 30 ಮಾರ್ಕ್ಸಿಂದ ಡಿಸ್ಕ್ರಿಪ್ಟಿವ್. 2.5 ತಾಸು ಸಮಯ ಇರ್ತದೆ. 200 ಮಾರ್ಕ್ಸಿಂದ ಪೇಪರ್ ಏನದಲ್ಲ ಅದಕ್ಕೆ 2.5 ತಾಸು ಸಮಯಾವಕಾಶ ಇರ್ತದೆ.
ಇಲ್ಲಿ ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗ ಈ ಪ್ರಶ್ನೆ ಪತ್ರಿಕೆ ಹೊಂದಿರುತ್ತಂತ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಎರಡೂ ಎಕ್ಸಾಮ್ಗಳಿಗೆ ನೆಗೆಟಿವ್ ಅಂಕಗಳಿರ್ತವೆ ಸ್ನೇಹಿತರೆ. ಯಾವುದೇ ಒಂದು ಆನ್ಸರನ್ನ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತಂದ್ರೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದೆ. ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದೆ ಸ್ನೇಹಿತರೆ. ಇದಾದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ಇರ್ತದೆ ಸ್ನೇಹಿತರೆ. ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮ್, ಮೇನ್ ಎಕ್ಸಾಮ್ ಆದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ಇರ್ತದೆ ಸ್ನೇಹಿತರೆ. ಫೇಸ್ 3 ಇಂಟರ್ವ್ಯೂ ಇರ್ತದೆ. ಇಂಟರ್ವ್ಯೂ ಆದ್ಮೇಲೆ ಫೈನಲ್ ಸೆಲೆಕ್ಷನ್ ಮಾಡ್ತಾರೆ ಸ್ನೇಹಿತರೆ. ಫೈನಲ್ ಸೆಲೆಕ್ಷನ್ ಯಾವ ರೀತಿ ಮಾಡಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಮೇನ್ ಎಕ್ಸಾಮ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು, ಆಮೇಲೆ ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು, ಇದರ ಆಧಾರದ ಮೇಲೆ ಫೈನಲ್ ಸೆಲೆಕ್ಷನ್ ಮಾಡ್ತಾರೆ. ಈ ಮೇನ್ ಎಕ್ಸಾಮ್ದಾಗ ಒಟ್ಟು ಎಷ್ಟು ಮಾರ್ಕ್ಸ್ ತಗೊಂಡಿರಲ್ಲ ಅದ್ರದ್ದು 75 ಮಾರ್ಕ್ಸ್ ಇಲ್ಲಿ ಗಣನೆಗೆ ತಗೊಳ್ತಾರ. ನೆಕ್ಸ್ಟ್ ಇಂಟರ್ವ್ಯೂದು 25% ಮಾರ್ಕ್ಸ್ ಗಣನೆಗೆ ತಗೊಂಡು ಒಟ್ಟು ಅಂಕಗಳನ್ನು ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ ಸ್ನೇಹಿತರೆ. ನೇಮಕಾತಿ ಆದಮೇಲೆ ಯಾವ ಪ್ಲೇಸಿಗೆ ನಿಮಗೆ ಪೋಸ್ಟಿಂಗ್ ಮಾಡ್ತಾರೋ ಅಲ್ಲಿಂದ ನೀವು 5 ವರ್ಷ ತನಕ ಏನಪ್ಪಾ ಅಂದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಕ್ಕೆ ಅವಕಾಶ ಇರಂಗಿಲ್ಲ ಸ್ನೇಹಿತರೆ. 5 ವರ್ಷ ತನಕ ಅದೇ ಪ್ಲೇಸ್ನಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. 5 ವರ್ಷ ಆದಮೇಲೆ ನೀವು ಬೇರೆ ಪ್ಲೇಸಿಗೆ ಅಥವಾ ನೀವು ಯಾವ ಪ್ಲೇಸಿಗೆ ಇಚ್ಛೆ ಪಡ್ತೀರೋ ಆ ಪ್ಲೇಸಿಗೆ ನೀವು ಟ್ರಾನ್ಸ್ಫರ್ ಅನ್ನ ತಗೊಳ್ಬಹುದು. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, SC ST ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕವಾಗಿರ್ತದೆ. ಈ ಕ್ಯಾಟಗರಿಯನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡೋದಾದ್ರೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಕರ್ನಾಟಕದಲ್ಲಿ ಇವಿಷ್ಟು ಪ್ಲೇಸ್ಗಳಲ್ಲಿ ನಡೀತಿದೆ ನೋಡ್ರಿ ಸ್ನೇಹಿತರೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ, ಇವಿಷ್ಟು ಪ್ಲೇಸ್ಗಳಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ನಡೀತದ. ಇನ್ನು ಮೇನ್ ಎಕ್ಸಾಮ್ ಏನದಲ್ರಿ, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಮೇನ್ ಎಕ್ಸಾಮ್ ನಡೀತದ್ರಿ. ನೆಕ್ಸ್ಟ್ ಹೌ ಟು ಅಪ್ಲೈ, ಅರ್ಜಿ ಹ್ಯಾಂಗ್ ಸಲ್ಲಿಸೋದು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಕಂಪ್ಲೀಟ್ ಏನಪ್ಪಾ ಅಂದ್ರೆ ಗೈಡ್ಲೈನ್ಸ್ ಕೊಟ್ಟಾರ್ರಿ. ಈ ಗೈಡ್ಲೈನ್ಸ್ ಅನ್ನ ಒಮ್ಮೆ ಕಂಪ್ಲೀಟ್ ಆಗಿ ಓದ್ಕೊಂಡು ತದನಂತರ ನೀವು ಅರ್ಜಿಯನ್ನ ಸಲ್ಲಿಸ್ರಿ. ಈ ನೋಟಿಫಿಕೇಶನ್ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಯಾರು ಇನ್ನೂ ತನಕ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಕೂಡಲೇ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗಿ ಈ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಈ ಹೌ ಟು ಅಪ್ಲೈ ಅಂತ ಅನ್ನೋ ಒಂದು ಗೈಡ್ಲೈನ್ಸ್ ಅನ್ನ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿಯನ್ನ ಸಲ್ಲಿಸ್ರಿ ಸ್ನೇಹಿತರೆ. ಇದಿಷ್ಟು ಈ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯಲ್ಲಿ ಖಾಲಿ ಇರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.